ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗೀತಾ ನಿಂಗನಗೌಡ್. ಇವತ್ತಿನ ಒಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ಒಂದು ಶುಭೋದಯದ ನುಡಿ, ನಮ್ಮ ಕಿವಿಗಳು ಹಿತ್ತಾಳೆ ಕಿವಿಗಳಾಗಬಾರ್ದು. ಹಾಗಾದರೆ ಹಿತ್ತಾಳೆ ಕಿವಿಗಳು ಅಂದ್ರೇನು? ಅದನ್ನು ನಾವು ಯಾಕೆ ಮಾಡ್ಕೋಬಾರ್ದು? ಅದರಿಂದ ಆಗ್ತಕ್ಕಂಥ ತೊಂದರೆಗಳೇನು? ಅದರಿಂದ ನಾವು ಏನನ್ನು ಕಳೆದುಕೋತೀವಿ? ನೋಡಿರಿ, ನಮ್ಮ ಕಿವಿಗಳು ಹಿತ್ತಾಳೆಯ ಕಿವಿಗಳಾಗಬಾರ್ದು. ಯಾಕಂತ ಹೇಳಿದ್ರೆ, ಬೇರೆಯವರು ಹೇಳಿರ್ತಕ್ಕಂಥ ಮಾತನ್ನು ಕೇಳಿ ನಮ್ಮ ಜೊತೆ ಇರ್ತಕ್ಕಂಥ ಆಪ್ತರನ್ನು, ನಮ್ಮ ಸ್ನೇಹಿತರನ್ನು, ನಮ್ಮ ಕುಶಲೋಪವನ್ನು ಬಯಸ್ತಕ್ಕಂಥ ಬಂಧು ಬಾಂಧವರನ್ನು ನಾವೇನು ಮಾಡ್ಕೋಬಾರ್ದು ಅಂತಂದ್ರೆ ದೂರ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಯಾಕಂತಂದ್ರೆ ಒಬ್ಬ ಮನುಷ್ಯನಿಗೆ ಬೇರೆಯವರು ಹೇಳಿರ್ತಕ್ಕಂಥ ಮಾತುಗಳನ್ನು ಕೇಳಿ ಅವರ ಮೇಲೆ ಅವಲಂಬನೆಯಾಗಿ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳದೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತಮ್ಮ ಒಂದು ಆಪ್ತರ ಜೊತೆಗೆ ಏನು ಮಾಡೋದು, ಜಗಳವನ್ನು ಕಾಯ್ಕೊಳ್ಳೋದು, ಮನಸ್ತಾಪವನ್ನು ಬೆಳೆಸ್ಕೊಳ್ಳೋದು, ಅವರಿಂದ ದೂರ ಆಗ್ತಕ್ಕಂಥದ್ದು, ಇಂಥ ಎಲ್ಲ ವಿಚಾರಗಳು ಸಾಕಷ್ಟು ನಮ್ಮ ದಿನನಿತ್ಯದ ಲೈಫ್ ಒಳಗೆ ಆಗ್ತಾವೆ. ಸೊ ಅಂಥ ಒಂದು ಕಿವಿಗಳನ್ನು ಯಾರೂ ದಯಮಾಡಿ ಹೊಂದ್ಕೋಬೇಡ್ರಿ, ಯಾರೂ ಮಾಡ್ಕೋಬೇಡ್ರಿ ಅಂತ ಕೇಳ್ಕೊತಿದ್ದೀನಿ. ಯಾಕಂತ ಹೇಳಿದ್ರೆ, ಇರ್ತಕ್ಕಂಥ ವ್ಯಕ್ತಿ ನೀವು ಮಾನಸಿಕವಾಗಿ ಏನಾಗ್ತಾನೆ ಅಂತಂದ್ರೆ, ನೀವು ಆ ರೀತಿ ಆತನನ್ನು ನೀವು ನೋಡಿದಾಗ ಏನಾಗ್ತೈತೆ ಅಂತ ಹೇಳಿದ್ರೆ, ಬಲಿಷ್ಠವಾಗಿರ್ತಕ್ಕಂಥ ಏನಾಗ್ತಾನೆ ಅಂದರೆ ಕುಗ್ಗಿ ಹೋಗ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಡ್ತೈತಿ. ಯಾಕಂತ ಹೇಳಿದ್ರೆ ನೋಡಿರಿ, ಅತಿಯಾಗಿ ನಂಬಿರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಮೇಲೆ ಅಪನಂಬಿಕೆಯನ್ನು ಉಂಟು ಮಾಡಿದಾಗ, ಅಥವಾ ಬೇರೆಯವರ ಮಾತನ್ನು ಕೇಳಿ ನಮ್ಮ ಮೇಲೆ ಏನೋ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದಾಗ ಏನಾಗ್ತೈತಿ ಅಂತ ಹೇಳಿದ್ರೆ, ಮನಸ್ಸಿಗೆ ನಿಜವಾಗ್ಲೂ ಅದನ್ನು ಅನುಭವಿಸಿರ್ತಕ್ಕಂಥವ್ರಿಗೆ ಮಾತ್ರ ಗೊತ್ತಾಗ್ತೈತಿ. ಸೊ ಅಂಥ ಒಂದು ಅನುಭವ ನಿನ್ನೇನೂ ಸಹಿತ ನನ್ನ ಲೈಫ್ ಒಳಗೆ ಆಯ್ತು. ಭಾಳ ಬೇಜಾರಾಯಿತು. ಅದಕ್ಕಾಗಿ ಇವತ್ತಿನ ಒಂದು ಟಾಪಿಕಲ್ಲಿ ಈ ಒಂದು ಹಿತ್ತಾಳೆ ಕಿವಿಗಳನ್ನು ನಾನು ಚೂಸ್ ಮಾಡ್ಕೊಳ್ಳಿಕ್ಕೆ ಕಾರಣ ಆಯಿತು. ಯಾಕಂತಂದ್ರೆ ನೋಡಿರಿ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕಾದ್ರೂ ಸಹಿತ ಅತಿಯಾದ ನಂಬಿಕೆಯನ್ನು ಇಟ್ಕೊಂಡು ನಾವು ಮಾಡ್ಕೊಂಡಿರ್ತೀವಿ. ಯಾರೋ ಹೇಳಿರ್ತಕ್ಕಂಥ ಮಾತುಗಳನ್ನು ಕೇಳಿ ನಮ್ಮ ಮೇಲೆ ಅಪನಂಬಿಕೆಯನ್ನು ಏನಪ್ಪ ಅಂತಂದ್ರೆ ತೋರಿಸಿದಾಗ ಏನಾಗ್ತದೆ ಅಂತಂದ್ರೆ, ಮನಸ್ಸಿಗೆ ಭಾಳ ಕಸಿವಿಸಿ ಆಗ್ತೈತಿ. ಆಮೇಲೆ ನಮ್ಮ ಗೌರವಕ್ಕೂ ಸಹಿತ ಧಕ್ಕೆ ಬರ್ತಕ್ಕಂಥದ್ದು. ಈ ರೀತಿಯಾಗಿ ನೀವು ಸಹಿತ ಯಾರೇ ಆಗಿರಲಿ ಸಹಿತ, ನಿಮ್ಮ ಸ್ನೇಹಿತರಾಗಿರಲಿ, ಬಾಂಧವರಾಗಿರಲಿ, ನಿಮ್ಮ ಸಹೋದರ ಸಹೋದರಿಯರಾಗಿರಲಿ, ನಿಮ್ಮ ಸರೌಂಡಲ್ಲಿರ್ತಕ್ಕಂಥ ನಿಮ್ಮ ಆತ್ಮೀಯರು ಯಾರೇ ಆಗಿರಲಿ, ಅವರ ಬಗ್ಗೆ ಬೇರೆಯವರು ಏನಾದರೂ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಅದರ ಸತ್ಯಾಸತ್ಯತೆಯನ್ನು ಅರ್ಥ ಮಾಡ್ಕೋಬೇಕು. ಸತ್ಯಾಸತ್ಯತೆಯನ್ನು ಅರ್ಥ ಮಾಡಿಕೊಂಡು ವಾಸ್ತವ ಒಂದು ಸ್ಥಿತಿಯನ್ನು ತಿಳಿದುಕೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ, ಅವರ ಮೇಲೆ ದೋಷವನ್ನು, ಆರೋಪವನ್ನು ಹೊರಿಸ್ತಕ್ಕಂಥದ್ದು. ಈ ರೀತಿ ಆದಾಗ ಏನಾಗ್ತೈತೆ ಅಂತ ಹೇಳಿದ್ರೆ, ಇಲ್ಲಿ ಮಾನಸಿಕವಾಗಿ ಕುಗ್ಲಿಕ್ಕೆ ಆ ವ್ಯಕ್ತಿಗೂ ಸಾಧ್ಯ ಆಗೋದಿಲ್ಲ. ಆಮೇಲೆ ಈ ಒಂದು ಹಿತ್ತಾಳೆ ಕಿವಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಮುಂದೊಂದು ದಿನ ಆ ಒಂದು ಸತ್ಯವನ್ನು ಅರಿತುಕೊಂಡಾಗ ಎದುರಿಗಿರ್ತಕ್ಕಂಥ ವ್ಯಕ್ತಿಯನ್ನು ಏನಾಗಿರ್ತಾನವನು ಕಳೆದುಕೊಂಡು ಬಿಟ್ಟಿರ್ತಾನೆ, ಶಾಶ್ವತವಾಗಿ ಕಳೆದುಕೊಂಡು ಬಿಟ್ಟಿರ್ತಾನೆ. ನಿಜವಾಗ್ಲೂ ನೋಡ್ರಿ, ನೀವು ಬಹಳ ಆತ್ಮೀಯರಾಗಿರ್ತಕ್ಕಂಥವ್ರ ಜೊತೆಗೆ ನೀವೇನಾದರೂ ಮಿಸ್ಬಿಹೇವ್ ಮಾಡೋದಾಗಲಿ, ಅಥವಾ ಅವ್ರ ಬಗ್ಗೆ ಏನಾದರೂ ಆರೋಪವನ್ನು ಬೇರೆಯವ್ರ ಮಾತನ್ನು ಕೇಳಿ ಮಾಡೋದಾಗಲಿ ಮಾಡಿದ್ರಿ ಅಂತ ಹೇಳಿದ್ರೆ, ನಿಜವಾಗ್ಲೂ ಅವರ ಮನಸ್ಸನ್ನು ಮುರಿದುಕೊಂಡು ಬಿಡ್ತಾರೆ. ಯಾವತ್ತೂ ನಿಮ್ಮ ಬಗ್ಗೆ ಅವರು ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಿಲ್ಲ. ಯಾಕಂದರೆ ನೀವು ಎಷ್ಟೋ ಕಾಂಪ್ರಮೈಸ್ ಮಾಡಲಿಕ್ಕೆ ಹೋದರೂ ಸಹಿತ ಅವ್ರ ಮನಸ್ಸಲ್ಲಿ ಏನಿರ್ತೈತಿ, ಒಂದು ಅಳುಕು ಇದ್ದೇ ಇರ್ತೈತಿ. ಅದಕ್ಕಾಗಿ ನೀವೆಲ್ಲರೂ ಸಹಿತ ಏನು ಮಾಡಬೇಕು ಅಂತ ಹೇಳಿದ್ರೆ, ಯಾರೇ ಏನೇ ಬಂದು ನಿಮ್ಮ ಆಪ್ತರ ಬಗ್ಗೆ ಏನೇ ಸುಳ್ಳು ಇಲ್ಲ ಸಲ್ಲದ ಆರೋಪಗಳನ್ನು ಹೇಳಿದರೂ ಸಹಿತ ಏನು ಮಾಡಿರಿ, ಸತ್ಯಾಸತ್ಯತೆಯನ್ನು ಅರಿತುಕೊಂಡು ಅದರ ಒಂದು ತಿರುಳನ್ನು ತಿಳಿದುಕೊಂಡು ಏನು ಮಾಡಿರಿ, ವಾಸ್ತವವನ್ನು ತಿಳಿದುಕೊಂಡು ಅವರ ಬಗ್ಗೆ ಏನು ಮಾಡಿರಿ, ಆರೋಪವನ್ನು ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ನಿತ್ಯ ಜೀವನದಲ್ಲಿ ಸಾಕಷ್ಟು ಈ ಒಂದು ಘಟನೆಗಳು ನಮ್ಮ ಲೈಫ್ ಒಳಗೆ ಆಗ್ತಾ ಇರ್ತಾವೆ. ಸೊ ಮಾನಸಿಕವಾಗಿ ಕುಗ್ಗೋದ ಈ ಇಂಥ ವಿಚಾರಗಳಿಗೆ ಹೊರತು, ನಮ್ಮ ಮನೆಯಲ್ಲಿ ಆಸ್ತಿ ಕಡಿಮೆ ಆಗೈತಿ, ದುಡ್ಡು ಕಡಿಮೆ ಆಗೈತಿ, ಊಟ ಮಾಡಲಿಕ್ಕೆ ನಮ್ಗೆ ಸಾಲೋದಿಲ್ಲ ಅಂತಕ್ಕಂಥ ವಿಚಾರಗಳು ಯಾವತ್ತೂ ಜೀವನ ನಡೆಸಲಿಕ್ಕೆ ಬರೋದಿಲ್ಲ. ಬರ್ತಕ್ಕಂಥ ವಿಚಾರಗಳು ನಮ್ಮ ಆತ್ಮೀಯರು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಾಗ ಮಾತ್ರ ನಾವು ಚೆನ್ನಾಗಿರ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಾವು ಮಾನಸಿಕವಾಗಿಯೂ ಸಹಿತ, ದೈಹಿಕವಾಗಿಯೂ ಸಹಿತ ಎಲ್ಲ ರೀತಿಯಿಂದನೇನಾಗ್ತೀವಿ, ಕುಗ್ಗಿ ಹೋಗ್ಬಿಡ್ತೇವೆ. ಅದಕ್ಕಾಗಿ ಎಲ್ಲರೂ ಸಹಿತ ನಿಮ್ಮ ಆಪ್ತರ ಬಗ್ಗೆ ಯಾರಾದರೂ ಏನಾದರೂ ಹೇಳಿದರು, ನೀವೇನು ಮಾಡಿರಿ ಅಂತಂದ್ರೆ ಅದರ ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಏನು ಮಾಡಿರಿ, ವಾಸ್ತವವನ್ನು ತಿಳಿರಿ ಅಂತ ಹೇಳ್ತಾ, ಯಾವತ್ತೂ ಹಿತ್ತಾಳೆ ಕಿವಿಯನ್ನು ನೀವು ನಿಮ್ಮ ಕಿವಿಗಳನ್ನು ಮಾಡ್ಕೋಬೇಡ್ರಿ. ಒಳ್ಳೆ ರೀತಿ ದೇವರು ಭಗವಂತ ಕೊಟ್ಟಿರ್ತಕ್ಕಂಥ ಕಿವಿಗಳೇ ನಿಮ್ಗೆಲ್ರಿಗೂ ಇರಲಿ. ಅದರ ಬದಲಾಗಿ ಆ ಚೇಂಜನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಚೇಂಜ್ ಮಾಡ್ಕೊಂಡ್ರಿ ನಿಮ್ಮ ಒಂದು ಆತ್ಮೀಯರನ್ನು ನಿಜವಾಗ್ಲೂ ಕಳ್ಕೊಂಡ್ಬಿಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅದರ ಜೊತೆಗೆ ನೀವು ಸಹಿತ ನಿಮ್ಮ ಘನತೆ, ಗೌರವವನ್ನು ಸಹಿತ ಕಳ್ಕೊಳ್ತೀರಿ. ಅವರು ಸಹಿತ ನಿಮ್ಮ ಬಗ್ಗೆ ಗೌರವವನ್ನು ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಏನು ಮಾಡಿರಿ ಅಂತಂದ್ರೆ, ಇಂಥ ಒಂದು ವ್ಯವಸ್ಥೆಯಿಂದ ನೀವು ಸಹಿತ ಹೊರಗೆ ಬರ್ರಿ. ಮಾನಸಿಕವಾಗಿ ಸದೃಢರಾಗಿರ್ರಿ. ಇದ್ದರಿಗಿದ್ದವ್ರಿಗೂ ಸಹಿತ, ಅಂದರೆ ನಿಮ್ಮ ಜೊತೆ ಇದ್ದವ್ರಿಗೂ ಸಹಿತ ಧೈರ್ಯವನ್ನು ತುಂಬ್ರಿ. ಅವ್ರಿಗೂ ಸಹಿತ ನಂಬಿಕೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಹಾಯ ಮಾಡಿರಿ ಅಂತ ಹೇಳ್ತಾ, ಮತ್ತೊಂದು ನುಡಿಯೊಂದಿಗೆ ನಾಳೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.